ಸ್ನೇಹಿತರೆ, ಅನುಪಮ ಧಾರಾವಾಹಿ ಸ್ಟಾರ್ ಸುವರ್ಣ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದು, ಇದರ ಅಡ್ವಾನ್ಸ್ ಸಂಚಿಕೆಗಳನ್ನು MJ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ವೀಕ್ಷಣೆ ಮಾಡಬಹುದಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಬನ್ನಿ ಅಡ್ವಾನ್ಸ್ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ಅಂಥೇಳಿ ನೋಡುವಂಥ ಸಮಯ ಆಗಿದೆ. ಅನುಪಮ ಸಮರ್ಥನ ಚಿಕ್ಕ ವಯಸ್ಸಿನ ಆತ ತೊಡ್ಕೊಂಡಂತಹ ಉಡುಗೆ ತೊಡುಗೆಗಳ ಜೊತೆಗೆ ಆತ ಮೊದಲ ಬಾರಿಗೆ ಅನುಪಮ ಅಂಥೇಳಿ ಸ್ಲೇಟ್ ಮೇಲೆ ಬರೆದಂತಹ ಹೆಸರನ್ನು ನೋಡ್ತಾ ತನ್ನ ಕಣ್ಣೀರನ್ನು ಸುರಿಸ್ಬೇಕಾದ್ರೆ ಕೊನೆಯಲ್ಲಿರುವಂತಹ ಮಾ ಅನ್ನುವಂಥ ಅಕ್ಷರ ಅಳಿಸೋಗುತ್ತೆ. ಆಗ ಸಮರ್ಥ್ ಅಲ್ಲೇ ಎದುರುಗಡೆ ಪ್ರಕಟವಾದಂತೆ ಅನುಪವಾಗ ಅನ್ನಿಸ್ತಾ, ಅಮ್ಮ ನಿನ್ನ ಹೆಸರು ಕೊನೆಯಲ್ಲಿರುವಂಥ ಮಾನ್ ಯಾಕೆ ಕಳಿಸ್ದೆ ನೀನು? ಅಮ್ಮ ಅನ್ನೋವಂಥ ಹೆಸರನ್ನು ನೀನು ಅಳಿಸಾಕ್ತಾ ಇದೆಯಲ್ಲಮ್ಮ, ನಾನು ಮೊದಲಿಗೆ ಬರ್ದಿರೋದು ತಾನೇ ಅದು ಅಂದಾಗ, ಹೌದಪ್ಪ ಈ ಪ್ರಪಂಚದಲ್ಲಿ ನಾನು ಕೆಟ್ಟ ಅಮ್ಮ, ಹಾಗಾಗಿ ಆ ಮಾ ತೆಗೆದುಹಾಕ್ತಾ ಇದ್ದೀನಿ ಅಂದಾಗ, ಇಲ್ಲಮ್ಮ ನಾನು ಹೇಳಿದ್ದೀನಿ ತಾನೇ ನಿನಗೆ, ಈ ಪ್ರಪಂಚದಲ್ಲೇ ನನ್ನ ಬೆಸ್ಟ್ 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 ಅಂದರೆ ಬೆಸ್ಟ್ ಅಮ್ಮ ನೀನೇ ಅಂಥೇಳಿ. ನೀನೇನು ತಪ್ಪು ಮಾಡಿಲ್ಲ, ನನ್ನ ಆಯಸ್ಸು ಇಷ್ಟೇ ಇದ್ದರೆ ನೀನೇನು ಮಾಡೋಕ್ಕೆ ಸಾಧ್ಯ? ಇಲ್ಲ ಸಮರ್ಥ್, ನಾನು ನಿನಗೆ ಎಲ್ಲ ಕೆಟ್ಟ ದೃಷ್ಟಿಗಳಿಂದ ಕಾಪಾಡಬೇಕಿತ್ತು, ಅದಕ್ಕೋಸ್ಕರ ಅಂಥೇಳಿ ತಂದಂಥ ದಾರ ಕೂಡ ಬಿತ್ತೋಗಿತ್ತು. ಅವಾಗ ನನ್ನ ಮನಸ್ಸು ಹೇಳ್ತಾಯಿತ್ತು ನಿನ್ನನ್ನು ವಾಪಸ್ ಕರಿ ಅಂಥೇಳಿ. ನಾನು ನಿನಗೆ ಕರೆದಿದ್ರೆ ನೀನು ಉಳಿತಿದ್ದೆ ಅನಿಸುತ್ತೆ, ನಾನು ನಿನಗೆ ಹೋಗೋದಕ್ಕೆ ಬಿಟ್ಟಿದ್ದಿಲ್ಲ ಅಂತಂದರೆ ನೀನು ಉಳಿತಿದ್ದೆ ಅನಿಸುತ್ತೆ, ನಿನಗೆ ನಾನು ಹಾಗೆ ಮಾಡಿದರೆ ಇರ್ತಿದ್ದೆ ಅನಿಸುತ್ತೆ, ನಿನಗೆ ಹೀಗೆ ಮಾಡಿದರೆ ಇರ್ತಿದ್ದೆ ಅಂತ ಹೇಳಿ ಗೋಳಾಡ್ತಾಯಿದ್ರೆ, ಅಮ್ಮ 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 ನೀನು ನಾನು ಹೇಳೋದು ಕೇಳು. ತಾಯಂದರು ತನ್ನ ಮಕ್ಕಳ ದೀರ್ಘಾಯಸ್ಸಿಗೆ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು, ಆದರೆ ತಾಯಂದರೆ ಆಯಸ್ಸು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನನ್ನ ಆಯಸ್ಸು ಇಷ್ಟ ಇದ್ದಿದ್ದು, ನೀನು ಗೋಳಾಡಬೇಡಮ್ಮ. ನೀನು ಈ ರೀತಿ ಅಳ್ತಾ ಇದ್ದೆ ಅಂತಂದರೆ, ಮನೇಲಿ ಎಲ್ಲರೂ ಅಳ್ತಾ ಇದ್ರು ಅಂತಂದರೆ ನೀವೇನೋ ಒಟ್ಟಿಗಿದ್ದೀರಾ, ಒಬ್ರಿಗೊಬ್ರು ನೋಡ್ಕೊಳ್ತಾ ಇದ್ದೀರಾ. ನಾನು ದೂರ ಹೋಗಿದ್ದೀನಿ, ನಾನು ಹೇಗೆ ತಾನೇ ನಿಮ್ಮ ಅಳು ನೋಡ್ಕೊಂಡಿರಲಿ? ಸದಾ ನೀವು ನನಗೆ ನೆನಪು ಬರ್ತಾ ಇರ್ತೀರಾ, ನನ್ನನ್ನು ನೀವು ಎಷ್ಟು ನೆನೆಸ್ಕೊಳ್ತಾ ಇದ್ರೋ ಅಷ್ಟೇ ನೆನಪು ನನಗೆ ನೀವು ಕೂಡ ಬರ್ತಾ ಇರ್ತೀರಾ. ನೀವು ಸಂತೋಷದಿಂದ ಇದ್ದರೆ ಅಷ್ಟೇ ನಾನು ಕೂಡ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ. ನೀನು ಈ ರೀತಿ ಅಳ್ತಾ ಇದ್ದೆ ಅಂತಂದರೆ ನನಗೆ ತಡ್ಕೊಳಕ್ಕಾಗಲ್ಲಮ್ಮ, ನಿನಗಿಂತ ಹೆಚ್ಚಿಗೆ ನನಗೆ ನೋವಾಗುತ್ತೆ. ಅದಕ್ಕೋಸ್ಕರ ಅಂತನಾದರೂ ನೀನು ಯಾವಾಗಲೂ ನಗ್ತಾ ಇರಬೇಕು, ಬಾಯಲ್ಲಿ ಯಾವಾಗಲೂ ಸ್ಮೈಲ್ ಇರಬೇಕು, ನೋಡಿ ಈ ರೀತಿ ಸ್ಮೈಲ್ ಇರಬೇಕು ಅಂಥೇಳಿ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದರೆ, ನನ್ನಿಂದ ಸಾಧ್ಯ ಇಲ್ಲ ಕಣೋ, ಮತ್ತೆ ನೀನು ವಾಪಸ್ ಬಂದುಬಿಡೋ, ಮರಳು ಬರೋ ಅಂತ ಹೇಳಿ ಅನುಪಮ ಹೇಳ್ತಾಯಿದ್ರೆ, ಅಮ್ಮ ನೀನು ಈ ರೀತಿ ಅಳ್ತಾ ಇರೋದನ್ನು ನನ್ನಿಂದ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ, ನೀನು ಸುಧಾರಿಸ್ಕೋಬೇಕು, ನಿನ್ನನ್ನು ನೀನು ಧೈರ್ಯ ತಂದ್ಕೊಂಡು ಮನೆಯಲ್ಲಿ ಇರೋರು ಎಲ್ಲರಿಗೂ ಕೂಡ ಧೈರ್ಯ ಹೇಳಬೇಕು. ನೀನೇ ಈ ರೀತಿ ಆದೆ ಅಂತಂದರೆ ಅವರೆಲ್ಲ ಹೇಗೆ ತಾನೇ ಸಂತೋಷವಾಗಿರೋಕ್ಕೆ ಸಾಧ್ಯ? ನೀನೇ ಸಂತೋಷವಾಗಿಲ್ಲ ಅಂತಂದರೆ ನಾನು ಹೇಗೆ ತಾನೇ ಸಂತೋಷವಾಗಿರೋಕ್ಕೆ ಸಾಧ್ಯ? ಇನ್ನು ಎಷ್ಟು ಅಂತ ಹೇಳಿ ದುಃಖ ಪಡ್ತಾ ಇರ್ತೀರ ನನ್ನನ್ನು ನೆನೆಸ್ಕೊಂಡು. ನಾನು ಸಂತೋಷವಾಗಿರಬೇಕು ಅಂತ ಇಷ್ಟಪಡ್ತೀಯೋ ಇಲ್ಲೋ ಅಂದಾಗ, ಹೌದು ಅಂತಾರೆ. ಹಾಗಾದರೆ ನೀನು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಬೇಕು, ನನ್ನನ್ನು ಮರಿಬೇಕು, ನನ್ನನ್ನು ದುಃಖ ಪಡಿಸ್ಬಾರ್ದು ಅಂತಂದರೆ ನೀನು ಸಂತೋಷವಾಗಿರಬೇಕು, ಮನೇಲಿ ಇರೋರಿಗೂ ಸಂತೋಷ ಪಡಿಸ್ಬೇಕು ಅಂತ ಹೇಳಿದಾಗ, ಸರಿ ಆಯಿತು ನಾನು ಇನ್ಮೇಲೆ ಹಾಗೇ ಇರ್ತೀನಿ ಅಂಥೇಳಿ ಅನುಪಮ ಹೆಸರನ್ನ ಇನ್ನೊಮ್ಮೆ ಕೈ ಹಿಡಿದು ಬರೆಸ್ದಂತೆ ಸಮರ್ಥ್ ಅನುಪಮಾಳಿಗೆ ಭಾಸವಾದರೆ, ಅದನ್ನು ನೋಡಿ ಸಂತೋಷ ಪಡ್ತಾರಂಥ ಅನುಪಮ ಎದುರಿಗಿರುವಂಥ ಸಮರ್ಥ್ ಕಾಣಿಸ್ತಾ ಇದ್ದಾಗ, ಸಮರ್ಥ್ ನೀನು ಹೇಳಿದಾಗೆ ಇನ್ಮೇಲೆ ನಾನು ನಗ್ನಗ್ತಾ ಇರ್ತೀನಿ, ನಿನ್ನನ್ನು ನೆನಪಿಸ್ಕೊಳ್ತೀನಿ, ನೆನಪಾದಾಗ ನಾನು ಅಳಲ್ಲ, ದುಃಖ ಪಡಲ್ಲ, ನಿನಗೂ ದುಃಖ ಕೊಡಲ್ಲ, ನಿನ್ನ ತಾಯಿ ನಿನಗೆ ಯಾವತ್ತೂ ದುಃಖ ಕೊಡಲ್ಲ, ನಾನು ಯಾವಾಗಲೂ ನಗ್ತಾ ಇರ್ತೀನಿ ಅಂಥೇಳಿ ತನ್ನ ದುಃಖವನ್ನು ನುಂಗ್ಕೊಳ್ತಾ ನಗುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾಳೆ ಅನುಪಮ. ತಗೊಳ್ಳಿ ತಗೋ ಇದು ನಿನಗೆ ಕಾಫಿ, ತಗೊಳ್ಳಿ ಮಾವ ನಿಮಗೆ ಶುಗರ್ಲೆಸ್ ಕ್ರೀಮ್ ಬನ್, ತಗೊಳ್ಳಿ ನಿಮಗೆ ಶುಂಠಿ ಸಹಿತ ಟೀ ಅಂತ ಹೇಳಿ ಕುಟುಂಬ ಸದಸ್ಯರಿಗೆ ಬೇಕಾದಂಥ ವಸ್ತುಗಳನ್ನು ಕೊಡ್ತಾ ಗೆಲುವಾಗಿ ಬಂದಂಥ ಅನುಪಮ ಕಂಡುಬಿಟ್ಟು ಎಲ್ಲರೂ ಆಶ್ಚರ್ಯವಾಗಿದ್ದರೆ, ಅನುಪಮ ಹೇಳ್ತಾಳೆ, ಏನು ಇಷ್ಟೊಂದು ಸಂತೋಷವಾಗಿ ಇಷ್ಟು ಖುಷಿಯಿಂದ ಇದ್ದೀನಿ ಅಂಥೇಳಿ ನೋಡ್ತಾ ಇದ್ದೀರಾ? ಅಷ್ಟು ಬೇಗ ನನ್ನ ಸಮರ್ಥನ ನೋವು ಮರ್ತು ಹೋಗ್ಬಿಡ್ತು ಅಂಥೇಳಿ ಏನಾದರೂ ಯೋಚನೆ ಮಾಡ್ತಾಯಿದ್ದೀರಾ ಅಂದಾಗ, ಲಲಿತಾ ಅಷ್ಟು ಆಳದ ನೋವು ಇಷ್ಟು ಬೇಗ ಸಪ್ಪೆ ಆಗೋದಕ್ಕೆ ಹೇಗೆ ಸಾಧ್ಯ ಅನುಪಮ ಅಂತಂದರೆ, ನೋವಂತೂ ಆಳವಾಗಿದೆ, ಆದರೆ ಅದು ಜೀವನ ಪರ್ಯಂತ ಇರುತ್ತೆ. ನೋವು ಒಂದೇ ನಾವು ತಿಂತಾ ಇದ್ವಿ ಅಂತಂದರೆ ಸಮರ್ಥ್ ಕೂಡ ಸಂತೋಷವಾಗಿರಲ್ಲ. ನಾವು ಸುಖನ ಅವನ ಜೊತೆಗೆ ಹಂಚ್ಕೊಂಡಿದ್ದೀವಿ, ಈಗ ದುಃಖ ಕೂಡ ಅವನ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿ ಅವನನ್ನು ಇಲ್ಲೇ ಕಟ್ಟಿ ಹಾಕಿದ್ರೆ ಹೇಗೆ? ದುಃಖನ ಬಿಚ್ಚಿಟ್ರೆ ತಾನೆ ಅವನು ಕೂಡ ನೆಮ್ಮದಿಯಿಂದ ಇರ್ತಾನೆ. ಅವನು ಎಲ್ಲೇ ಇರಲಿ, ಎಲ್ಲಾದರೂ ಹುಟ್ಟಲಿ, ಅವನು ಎಲ್ಲ ಹುಟ್ಟಿದ್ರೂ ಕೂಡ ಒಳ್ಳೆಯವ್ರ ಮನೇಲಿ ಹುಟ್ಟಲಿ, ಆದರೆ ಜೊತೆಗೆ ಸಂಸ್ಕಾರನ ತೊಗೊಂಡು ಹೋಗಲಿ, ಆ ಸಂಸ್ಕಾರ ಯಾವತ್ತೂ ಅವನದಾಗಿರಲಿ, ಆ ರೀತಿ ನಾವು ಭಾವಿಸ್ಬೇಕು, ಆ ರೀತಿ ಹಾರೈಸಬೇಕು. ನಾವು ಈ ರೀತಿ ದುಃಖ ಪಡ್ಕೊಂಡಿದ್ರೆ ಅವನು ಕೂಡ ಸಂತೋಷವಾಗಿರಲ್ಲ, ಅವನಾತ್ಮ ಕೂಡ ದುಃಖ ಪಡ್ತಾ ಇರುತ್ತೆ. ಅದಕ್ಕೆ ನಾವು ಇನ್ಮೇಲೆ ನಗ್ತೀವಿ, ಹಾಗಾಗಿ ನಾವು ಇನ್ಮೇಲೆ ನಗೋ ಪ್ರಯತ್ನವನ್ನು ಮಾಡೋಣ. ಅವ್ನು ಮತ್ತೆ ನನ್ನ ಕನಸಲ್ಲಿ ಬಂದಿದ್ದ, ಇದೇ ನನ್ನ ಕಡೆಯಿಂದ ಭಾಷೆ ತೊಗೊಂಡೋಗಿದ್ದಾನೆ, ಹಾಗಾಗಿ ನಾನು ಯಾವತ್ತೂ ಕೂಡ ನಗ್ತೀನಿ, ಅವನನ್ನು ನೆನಪಿಸ್ಕೊಳ್ತೀನಿ, ಆದರೆ ನೆನಪಿಸ್ಕೊಂಡಾಗೆಲ್ಲ ನಗ್ತಾ ಇರ್ತೀನಿ. ಅವ್ನ ನೆನಪು ಸದಾ ನನ್ನ ಜೊತೆಗಿರುತ್ತೆ, ಆದರೆ ನಗುವಿನ ಜೊತೆಗೆ ಅವನಿಗೆ ಸಂತೋಷ ಕೊಡೋದಕ್ಕೆ ಅಂಥೇಳಿ.
ಅಂತ ಎಲ್ಲರಲ್ಲೂ ಧೈರ್ಯ ತುಂಬ್ತಾಯಿದ್ರೆ ವಂದರಾಜ್ ಹೇಳ್ತಾನೆ, ನಾವೇನೋ ನಮ್ಮ ಕಣ್ಣೀರು ಕುಡ್ಕೋಬೋದು, ಆದರೆ ಡಿಂಪಿ ಹೇಗೆ ತಾನೇ ಈ ಆಘಾತದಿಂದ ಹೊರಗೆ ಬರ್ತಾಳೆ, ಅವಳು ಹೇಗೆ ಬರೋದಕ್ಕೆ ಸಾಧ್ಯ ಅಂದಾಗ ಅನುಪಮ ಹೇಳ್ತಾಳೆ, ಡಿಂಪಿಗೆ ನಾನಿದ್ದೀನಿ, ನಾನು ಅವಳಿಗೆ ಧೈರ್ಯ ತುಂಬಿಟ್ಟು ಈ ಆಘಾತದಿಂದ ಹೊರಗೆ ಬರೋ ಹಾಗೆ ಮಾಡ್ತೀನಿ, ನಾನೇ ಆ ಪ್ರಯತ್ನವನ್ನು ಮಾಡ್ತೀನಿ ಅಂತಿದ್ರೆ ಅನುಜ್ ಕೈಯಲ್ಲಿರೋಂಥ ಫೈಲ್ನಲ್ಲಿ ಇಷ್ಟ ಬಂದಂಗೆ ಗೀಸ್ತಾ ಇರ್ತಾನೆ. ಅದನ್ನು ನೋಡಿದಂಥ ಅವರಣ್ಣ, ಅನುಜ್ ಏನು ಮಾಡ್ತಾಯಿದ್ದೆ ನೀನು, 13 ದಿನ ಕಳೆದು ಹೋಗ್ಬಿಟ್ಟಿದೆ, 13 ದಿನ ಕಳೆದು ಹೋದರೂ ಕೂಡ ಇನ್ನೂ ನೀನು ಸಮರ್ಥನ ನೆನಪಲ್ಲೇ ಇದ್ದರೆ ಹೇಗೆ, ಹೋದವರೇನೋ ಹೋದರು, ಇವತ್ತು ನಾನು ನಾಳೆ ನೀನು ಹೀಗೆಲ್ಲರೂ ಹೋಗ್ತಾರೆ, ಆದರೆ ಜೀವನದಲ್ಲಿ ವ್ಯವಹಾರಗಳು ನಿಲ್ಲಲ್ಲ ಅಲ್ವಾ, ಅವರನ್ನೇ ನೆನೆಸ್ಕೊಳ್ತಾ ವ್ಯವಹಾರಗಳು ಹಾಳು ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ, ಈ ಸ್ವಲ್ಪ ನೀನು ಎದ್ದು ಧೈರ್ಯ ತೊಗೊಂಡು ವ್ಯವಹಾರಗಳ ಬಗ್ಗೆ ನೋಡ್ಕೊ ಅಂದಾಗ ಅನುಜ್, ಸರಿ ಆಯ್ತಣ್ಣ, ನೀನು ಹೇಳ್ದೇನೋ ಸರಿ ಇದೆ, ನಾನು ಹಾಗೆ ಮಾಡ್ತೀನಿ, ಆ ಯಾವ್ಯಾವ ಮೀಟಿಂಗ್ಗಳೆಲ್ಲ ಬಾಕಿ ಇದ್ದಾವೆ ಎಲ್ಲ ಫಿಕ್ಸ್ ಮಾಡ್ಕೊಳ್ಳೋಣ, ಸ್ಕೆಡ್ಯೂಲ್ ಮಾಡ್ಕೊ, ಅದಕ್ಕೆ ನಾನು ಬಂದುಬಿಟ್ಟು ಅಟೆಂಡ್ ಮಾಡ್ತೀನಿ. ಆದರೆ ಅನುಪಮ ಅನ್ಬೇಕಾದ್ರೆ ಅವರಣ್ಣ ಹೇಳ್ತಾನೆ, ಹೋಗ್ಬಿಟ್ಟು ಅನುಪಮಗೆ ಒಂದ್ಸಲಿ ಕರಿ ನೀನು ಅಂದಾಗ ಅನುಜ್ ಆತಂಕ ಆಘಾತಗಳಿಂದ ಆಕೆಗೆ ಹೋಗಿ ನಾನು ಕರಿಬೇಕು ಅಂತ ಹೋಗ್ತೀನಿ, ಏನು ಮಾಡಲಿ, ಅವಳು ಮುಖ ತಿರುಗಿಸ್ಕೊಂಡು ಮತ್ತೆ ಆ ಕುಟುಂಬದೊಳಗೆ ಹೋಗ್ತಾಳೆ, ನಾನು ಹೇಗೆ ತಾನೇ ಅವಳಿಗೆ ಫೇಸ್ ಮಾಡಲಿ, ನಾನು ಕರೆದ್ರು ಅವಳು ಬರಲ್ಲ ಅಂದರೆ, ಒಂದು ವೇಳೆ ಅವ್ರಿಲ್ಲ ಅಂತಂದರೆ ನಾನು ಬದುಕೋದಕ್ಕಾಗಲ್ಲ, ಅವಳು ಪ್ರೀತಿ ಬಿಟ್ಬಿಟ್ಟು ನಾನು ಬದುಕೋಕ್ಕಾಗಲ್ಲ, ನನ್ನ ಅನು ಜೊತೆ ನಾನು ಇರಲೇಬೇಕು, ನನ್ನ ಬಗ್ಗೆ ಅವಳಿಗೆ ಪ್ರೀತಿ ಇಲ್ಲ ಅಂಥೇಳಿ ಏನಾದರೂ ಗೊತ್ತಾಯಿತು ಅಂತಂದರೆ ನಾನು ಬದುಕಿರಲ್ಲ ಅಂಥೇಳಿ ಗೋಳಾಡ್ತಾ ಆವೇಶದಿಂದ ಇದ್ದರೆ, ನಿಂತ್ಕೊಳ್ಳೋ, ಹಿಂದೆ ನೋಡೋ ಅಂತಂದರೂ ಕೂಡ, ಇಲ್ಲಣ್ಣ ನನ್ನ ತಪ್ಪೇನೂ ಇಲ್ಲ, ಸಮರ್ಥ ಸಾಯತ್ರಲ್ಲಿ ನನ್ನ ತಪ್ಪೇನೂ ಇಲ್ಲ, ಆದರೆ ಅನುಗೆ ನಾನು ಈ ವಿಷಯ ಹೇಳ್ತಾಯಿದ್ರೆ ಅವಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ಆತಂಕ ಗಾಬರಿಯಿಂದ ಹೇಳ್ತಾಯಿದ್ರೆ ಹಿಂದೆ ಅನುಪಮ ಬಂದು ನಿಂತಿರ್ತಾಳೆ. ಸಂತೋಷಗೊಂಡಂಥ ಅನುಜ್ ಹೋಗ್ಬಿಟ್ಟು, ಅನುಪಮ ಬಂದುಬಿಟ್ಟ, ಇನ್ನೀನು ಹೋಗಲ್ಲ ಅಲ್ವಾ ಇಲ್ಲಿಂದ, ಈ ಅನುಜನ್ನ ಬಿಟ್ಟು ಹೋಗಲ್ಲ ಅಲ್ವಾ ಅಂತಂದರೆ ಅಷ್ಟೊತ್ತಿಗಾಗಲೇ ಅನುಜ್ ಮಗಳು ಓಡ್ ಬಂದು ಅಮ್ಮ ಅಂಥೇಳಿ ಆಕೆಯನ್ನು ಅಪ್ಕೊಂಡ್ರೆ, ನಿನಗೆ ಸ್ಕೂಲಿಗೆಲ್ಲ ಹೋಗ್ಬೇಕಲ್ವಾ, ಬಾ ಬೇಗ ರೆಡಿ ಮಾಡ್ತೀನಿ ನಿನಗೆ ಅಂಥೇಳಿ ಆಕೆಯನ್ನು ಕರ್ಕೊಂಡು ರೆಡಿ ಮಾಡೋದಕ್ಕೆ ಅಂತೇಳಿ ಹೋದಾಗ ಅನುಜ್ಗೆ ಅವಮಾನವಾದಂತಾಗುತ್ತೆ. ಏನು ನನ್ನ ಅನುಪಮ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ಇಡ್ತಾಯಿದ್ಲು, ಈ ಕಾಳಜಿನೇ ಇಡ್ತಾಯಿಲ್ಲ ಅಂಥೇಳಿ ತನ್ನ ಅಣ್ಣ ಅತ್ತಿಗೆ ಹತ್ರ ಗೋಳಾಡ್ತಾಯಿದ್ರೆ ಅನುಜ್ನ ಅಣ್ಣ ಅತ್ತಿಗೆ ಹೇಳ್ತಾರೆ, ಅನುಪಮ ಈಗ ತಾನೇ ನೋವಿನಿಂದ ಹೊರಗೆ ಬರ್ತಾಯಿದ್ದಾಳೆ, ಅವಳಿಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು, ಸ್ವಲ್ಪ ನೀನು ಸಮಾಧಾನವಾಗಿರು ಅಂದಾಗ, ಇಲ್ಲ ಅಣ್ಣ ಅತ್ತಿಗೆ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ, ನನ್ನ ಪರವಾಗಿ ಮಾತಾಡಿ, ಈಗ ನೋಡಿ ನಾನು ಮಾತಾಡೋಣ ಅಂತ ಹೋದರೂ ಕೂಡ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇಲ್ಲ, ನನಗೆ ಮಾತಾಡದೆ ನನಗೆ ಇಗ್ನೋರ್ ಮಾಡಿ ತಿರಸ್ಕರಿಸಿ ಹೋಗ್ತಾ ಇದ್ದಾಳೆ, ಇದನ್ನು ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ನನಗೆ ಅಂತಂದರೆ ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು, ತಾಳ್ಮೆ ತೊಗೋಬೇಕು, ಇದಕ್ಕಿಂತ ಹೆಚ್ಚಿಗೆ ನಾವೇನು ಮಾಡೋದಕ್ಕಾಗಲ್ಲ, ನಾವು ಹೋಗೀಗ ಅನುಪಮ ಮಾತ್ರ ಈ ವಿಷಯ ಮಾತಾಡಿದ್ರೆ ನಾವು ಅವಳ ದೃಷ್ಟಿಯಲ್ಲಿ ತಪ್ಪಿತಸ್ಥರಾಗ್ತೀವಿ, ಆಕೆ ತನ್ನ ಮಗನನ್ನು ಕಳ್ಕೊಂಡಿದ್ದಾಳೆ, ನೀನು ಸ್ವಲ್ಪ ಸಮಾಧಾನವಾಗು ಅಂಥೇಳಿ ಆತನನ್ನು ಸಮಾಧಾನ ಪಡಿಸ್ತಾಯಿದ್ರೆ ಅನುಪಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿರ್ತಾಳೆ. ಅದನ್ನು ಕದ್ದು ಧೈರ್ಯವಿಲ್ಲದೆ ನೋಡ್ತಾ ಇರೋಂಥ ಅನುಜ್ನ ಗಮನಿಸ್ತಾ ಇದ್ರು ಕೂಡ ಕೊನೆಗೊಮ್ಮೆ ಅನುಜ್ ಧೈರ್ಯ ಮಾಡಿಬಿಟ್ಟು ಅನುಪಮ ಮಾತನಾಡದೆ ಅನುಜ್ನನ್ನು ನೋಡ್ತಾ ಇರ್ತಾಳೆ. ಡಿಂಪಿ ಹೇಗಿದ್ದಾಳೀಗ ಅಂದಾಗ, ಸರಿ ಇಲ್ಲ ಅವಳಿನ್ನೂ ಕೂಡ ಆಘಾತದಿಂದ ಹೊರಗಡೆ ಬಂದಿಲ್ಲ, ಆ ಆಘಾತದಿಂದ ಹೊರಗಡೆ ಕರ್ಕೊಂಬರ್ಬೇಕು ಅಂತೇಳಿ ದುಃಖದಿಂದ ಅನುಪಮ ಹೇಳ್ತಾಯಿದ್ರೆ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂತೇಳಿ ತುಂಬ ದಿನದಿಂದ ಪ್ರಯತ್ನ ಪಡ್ತಾಯಿದ್ದೀನಿ, ಆದರೆ ನೀನು ಕೇಳೋದಕ್ಕೆ ರೆಡಿ ಇಲ್ಲ, ಇವತ್ತು ಅವಕಾಶ ಸಿಕ್ಕಿದೆ, ನಾನು ಹೇಳಿಬಿಡ್ತೀನಿ ಅಂಥೇಳಿ ಆಕೆಯ ಪಕ್ಕ ಹೋಗ್ಬಿಟ್ಟು, ಸಮರ್ಥನನ್ನು ನಾನು ಕೊಲ್ಲಲಿಲ್ಲ, ಅವನ್ನ ಕೊಲ್ಲೋಂಥ ಉದ್ದೇಶ ನಂದಿದ್ದಿಲ್ಲ, ಇದಕ್ಕೆ ಕಾರಣ ನಾನಲ್ಲ, ದಯವಿಟ್ಟು ನನ್ನನ್ನು ನಂಬು ನೀನು ಅಂಥೇಳಿ ಆಕೆಯ ಕೈಯನ್ನು ಹಿಡ್ಕೊಂಡ್ರೆ ಅನುಪಮ ಅನುಜ್ನ ಕೈಯನ್ನು ಬಿಡಿಸ್ಕೊಂಡು ಟಿಫನ್ ಬಾಕ್ಸ್ ತೊಗೊಂಡು ಮಗಳಿಗೆ ಲೇಟ್ ಆಗ್ತಾಯಿದೆ, ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತೀನಿ ಅಂತೇಳಿ ಹೊರಟಂಥ ಅನುಪಮಗೆ, ರೆಡಿ ಮಾಡಿಸ್ಬಿಟ್ಟು ಮತ್ತೆ ಬರ್ತೀಯ ಅಲ್ವಾ, ನನ್ನ ಹತ್ರ ಮಾತಾಡ್ತೀಯ ತಾನೆ ಅಂದಾಗ, ಇಲ್ಲ ನಾನು ಬರೋದಿಲ್ಲ, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂದಾಗ, ಎಲ್ಲಿಗೆ ಹೇಳು ನಾನು ಕೂಡ ಬರ್ತೀನಿ ಅಂತೇಳಿ ಅನುಜ್ ಕೇಳಿದ್ರೆ, ನಾನು ಪೊಲೀಸ್ ಸ್ಟೇಷನಿಗೆ ಹೋಗ್ತಾಯಿದ್ದೀನಿ ಅಂದಾಗ, ನಾನು ಕೂಡ ಬರ್ತೀನಿ, ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು, ಅವತ್ತಿನ ದಿನ ರಾತ್ರಿ ನಾನೇ ಇದ್ದಿದ್ದು ಅಂದಾಗ ಅನುಪಮಗೆ ವಂದರಾಜ್ ಹೇಳಿದ ಮಾತುಗಳು ನೆನಪು ಬರ್ತವೆ. ನಿನ್ನ ಮಗನ ಕೊಲೆಗಾರ ಇವನ ಕಾರಣದಿಂದನೇ ನಮ್ಮ ಮಗನ ಪ್ರಾಣ ಪಕ್ಷಿ ಹಾರೋಗಿದೆ, ಇವನೇ ಅಂತ ಹೇಳಿದ್ದನ್ನು ನೆನೆಸ್ಕೊಂಡು, ನೀವೇನು ಬರೋದು ಬೇಕಾಗಿಲ್ಲ, ಇದು ನನ್ನ ಹೋರಾಟ, ಒಂದು ತಾಯಿಯ ಹೋರಾಟ, ಇದು ನಾನು ಮಾಡ್ತೀನಿ ಅಂದಾಗ, ಅನುಜ್ ನಿನ್ನ ಜೊತೆಗೆ ಇರ್ತೀನಿ ಯಾವಾಗಲೂ ಅಂತ ಹೇಳಿದ್ದೀನಿ ತಾನೆ, ಈ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನು ಆ ಜಂಜಾಟ ನಿನಗೆ ಬೇಡ, ಇದನ್ನು ನಾನು ನೋಡ್ಕೊಳ್ತೀನಿ ಅಂದಾಗ, ನಿಮಗೆ ಆ ಜಂಜಾಟ ಎಲ್ಲ ಬೇಡ, ಇದು ನನ್ನ ತಾಯಿ ಮಗನ ವಿಷಯ, ಒಬ್ಬ ಮಗನಿಗೆ ಅನ್ಯಾಯ ಆಗಿದೆ, ಅವನಿಗೆ ನ್ಯಾಯ ಕೊಡಿಸೋಂಥ ಜವಾಬ್ದಾರಿ ಈ ತಾಯಿಗಿದೆ, ನಾನು ಯಾವ ಮನುಷ್ಯನ ಜೊತೆಗೆ ಜೀವನ ಪರ್ಯಂತ ನಡಿಬಾರ್ದು ಅಂಥೇಳಿ ಆಲೋಚನೆ ಮಾಡಿದ್ನೋ, ನನ್ನ ಸಮರ್ಥನ ದುಃಖ ಆ ಮನುಷ್ಯನ ಜೊತೆಗೆ ಪಯಣ ಬೆಳೆಸೋ ಹಾಗೆ ಮಾಡಿದೆ. ಸಮರ್ಥನ ತಂದೆ ವಂದರಾಜ್ ಕೂಡ ಈ ಯುದ್ಧದಲ್ಲಿರ್ತಾರೆ, ಅವರು ನಾನೇ ಪೊಲೀಸ್ ಸ್ಟೇಷನಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿ ಅಲ್ಲಿಂದ ಅನುಜ್ನನ್ನು ಇಗ್ನೋರ್ ಮಾಡಿ ಹೊರಟ್ರೆ ಅನುಜ್ಗೆ ತುಂಬ ನೋವಾಗ್ತಾ ಇರುತ್ತೆ. ವಂದರಾಜ್ ಕೂಡ ಸರಿ ನಾನು ಬರ್ತೀನಿ, ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತೇಳಿ ಹೊರಟಾಗ ಕುಟುಂಬ ಸದಸ್ಯರೆಲ್ಲ ಎಲ್ಲಿಗೆ ಅಂತ ಕೇಳ್ತಾ ಇರ್ತಾರೆ. ನಾನು ಪೊಲೀಸ್ ಸ್ಟೇಷನಿಗೆ ಹೋಗ್ತಾಯಿದ್ದೀನಿ,
ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳಿದಾಗ ಅಲ್ಲಿಗೆ ಬಂತಂಥ ಅನುಪಮ ಹೋಗೋಣ ಅಂತ ಹೇಳಿದಾಗ ಏನಮ್ಮ ಅನುಜ್ ಹತ್ರ ಮಾತಾಡ್ದ ಅಂಥೇಳಿ ಮಾವ ಕೇಳಿದ್ರೆ ಒಂದರಾಗೆ ಈ ವಿಚಾರ ಕಸಿವಿಸಿ ತಂದು ಕೊಟ್ಟರೆ ಅನುಪಮ ಏನೂ ಮಾತಾಡೋದಿಲ್ಲ. ಸರಿ ಅನುಪಮ ಹೊರಡೋಣ, ಸಮಯ ಆಗುತ್ತೆ ಅಂಥೇಳಿ ಒಂದರಾಜ್ ಅನುಪಮಳನ್ನು ಕರ್ಕೊಂಡು ಹೊರಟು ಗೇಟ್ ಹತ್ರ ಬಂದರೆ ಗೇಟ್ನ ಬಾಗಿಲಿಗೆ ದೊಡ್ಡ ಮನುಷ್ಯ ಅವನು ಬರ್ತಾನೆ. ಆತ ಬಂದು ತನ್ನ ಪರಿಚಯ ಸುರೇಶ್ ಅಂತ ಹೇಳಿ ಮಾಡಿಕೊಂಡು ತನ್ನ ಮಗ ಸೋನು ಇದ್ದಾನಲ್ಲ ಅವನ ತಂದೆ ನಾನು, ಅವನೇನೋ ತಿಳಿದಲೇ ತಪ್ಪು ಮಾಡಿದ್ದಾನೆ, ದಯವಿಟ್ಟು ಅವನನ್ನು ದೊಡ್ಡ ಮನಸ್ಸು ಮಾಡಿಬಿಟ್ಟು ಕ್ಷಮಿಸಬೇಕು ಅಂದಾಗ ಅನುಪಮ ಒಂದರಾಜ್ ಆತನ ಮೇಲೆ ಕೂಗಾಡ್ತಾರೆ. ತಪ್ಪು ಅಂತಂದರೆ ಕಿಟಕಿ ಗಾಜು ಹೊಡಿತಾರಲ್ಲ ಅದನ್ನು ತಪ್ಪು ಅಂತಾರೆ, ಸೈಕಲ್ನ ಗಾಳಿ ಬಿಡ್ತಾರಲ್ಲ ಅದನ್ನು ಕೂಡ ತಪ್ಪು ಅಂತ ಕ್ಷಮಿಸ್ತಾರೆ. ಆದರೆ ನಿನ್ನ ಮಗ ಮಾಡಿರೋದು ತಪ್ಪಲ್ಲ, ಶಿಕ್ಷಾರ್ಹ ಅಪರಾಧ, ಆ ಅಪರಾಧಕ್ಕೆ ಕ್ಷಮೆ ಇಲ್ಲ ಅಂದಾಗ ಸುರೇಶ್ ಹೇಳ್ತಾನೆ ಆತನಿಗೆ ಆ ಮಾಡಿದ ತಪ್ಪಿಗೆ ನಾನು ಮನೆಯಲ್ಲಿ ಸರಿಯಾಗಿ ಹೇಳ್ದು ಬಾರಿಸಿದ್ದೀನಿ, ಇನ್ನು ಅವ್ರ ಅಮ್ಮ ಏನಾದರೂ ಅಡ್ಡ ಬಂದಿದ್ದಿಲ್ಲ ಅಂತಂದರೆ ಇನ್ನೊಂದು 4 ಬಾರಿಸ್ತಾ ಇದ್ದೆ ಅಂದಾಗ ಭಾರಿ ಚೆನ್ನಾಗಿ ಶಿಕ್ಷೆ ಕೊಟ್ಟಿದ್ದಾರೆ ಬಿಡಿ, ಒಬ್ಬ ಮಗನ ಜೀವನ ಕಸ್ತಿದ್ದಾನೆ ಅಂಥ ಮನುಷ್ಯನಿಗೆ ಈ ಶಿಕ್ಷೆ ಸಾಕಾ ಅಂದಾಗ ಏಯ್ ಬಾರೋ ಇಲ್ಲಿ ಬಂದು ಆಂಟಿ ಅಂಕಲ್ ಕಾಲಿಗೆ ಬೀಳೋ ತಪ್ಪಾಯಿತು ಅಂತೇಳಿ ಅಂದಾಗ ಆತ ಮನಸ್ಸಿಲ್ಲದ ಮನಸ್ಸಿನಿಂದ ಅನುಪಮ ಒಂದರಾಜ್ ಕಾಲಿಗೆ ಬೀಳೋಕ್ಕೆ ಹೋದರೆ ಅವ್ರು ಹಿಂದೆ ಸರಿತಾರೆ. ಇದರಿಂದ ಕೋಪಗೊಂಡಂಥ ಸುರೇಶ್ ನೋಡಿ ಇದರಲ್ಲಿ ಕ್ರೆಡಿಟ್ ಕಾರ್ಡ್ ಇದೆ, ಕಾರು AC ಏನು ಬೇಕಾದ್ರೂ ತೊಗೋಬೋದು, ಲೈಫ್ ಲಾಂಗ್ ಯೂಸ್ ಮಾಡ್ಕೊಳ್ಳಿ, ಇನ್ನು ಇದಲ್ದಲೇ ಇವನ ಹೆಸರು ಮೇಲೆ ನಾನು ಒಂದು ದೊಡ್ಡ ಫ್ಲ್ಯಾಟ್ ಕಟ್ತಾಯಿದ್ದೀನಿ, ಅದರಲ್ಲಿ ನಿಮಗೆ ಟಾಪ್ ಮೋಸ್ಟ್ ಎಲ್ಲ ಪೂರ್ತಿ ಒಂದು ಫ್ಲ್ಯಾಟ್ ಅಲ್ಲ ಎಲ್ಲ ಜಾಗ ಪೂರ್ತಿ ನಿಮಗೆ ಬರೆದು ಕೊಟ್ಬಿಡ್ತೀನಿ, ದಯವಿಟ್ಟು ಅವನಿಗೆ ಕ್ಷಮಿಸ್ಬಿಟ್ಟು ನಿಮ್ಮ ಪೊಲೀಸ್ ಕೇಸನ್ನು ಹೊರಗಡೆ ತಗೊಳ್ಳಿ ಅಂದಾಗ ಕೋಪಗೊಂಡಂಥ ಅನುಪಮ ಒಂದರಾಜ್ ನನ್ನ ಮಗನ ಬೆಲೆ ಈ ಫ್ಲ್ಯಾಟು ಬಂಗ್ಲೆ ಹಣನ 25 ವರ್ಷದ ಒಬ್ಬ ಮಗನ್ನ ಈತ ಕೊಂದಿದ್ದಾನೆ, ಇದಕ್ಕೆ ಕಾರಣ ಅವನಲ್ಲ ನಿಮ್ಮಂಥವ್ರು, ನಿಮ್ಮಂಥ ಸಂಸ್ಕಾರ ಇಲ್ಲದೆ ಇರೋಂಥ ತಂದೆ ತಾಯಿಗಳು, ನಿಮ್ಮಂಥ ಕೆಟ್ಟ ತಂದೆ ತಾಯಿಗಳ ಪೋಷಣೆ ಕಾರಣದಿಂದ ಈ ರೀತಿ ಆಗಿರೋದವರು ಅಂದಾಗ ಅನುಪಮ ಹೇಳ್ತಾಳೆ ಆತನಿಗೆ ಕಾರು AC ಬಂದೂಕೆಲ್ಲ ಕೊಟ್ಬಿಟ್ಟು ನಿನ್ನ ಹಿಂದೆ ನಾನಿದ್ದೀನಿ, ನೀನು ಏನಾದರೂ ಮಾಡ್ಕೋ, ನೀನು ಏನು ಮಾಡಿದ್ರು ನಿನ್ನ ಹಿಂದೆ ನಾನು ತಂದೆ ಇದ್ದೀನಿ ಅಂತ ಹೇಳಿ ಬಿಟ್ಟಿದ್ದೀರಲ್ಲ, ನಿಮ್ಮಂಥವ್ರು ತಪ್ಪು ಆಯ್ತೀಗ ತಪ್ಪಾಯಿತು, ಏನು ಮಾಡೋದಕ್ಕಾಗುತ್ತೆ, ನಾನು ನನ್ನ ಹೆಂಡತಿ ಸಾವಿರಾರು ಆಚರಣೆಗಳು ದೇವ್ರುಗಳನ್ನ ಮಾಡಿಬಿಟ್ಟು ಆಮೇಲೆ ಹುಟ್ಟಿದಂಥ ಈ ಮಗ ಅಂಥ ಮಗನ ಏನು ಮಾಡೋದಕ್ಕಾಗತ್ತೆ, ಕೊಲ್ಲೋದಕ್ಕಾಗತ್ತಾ, ಈಗ ಅವನಿಗೆ ಜೈಲು ಹಿಂದೆ ಬಿಡೋದಕ್ಕಾಗತ್ತಾ, ನೀವೇನು ಕೇಳಿದ್ರು ನಾನು ಕೊಡ್ತೀನಿ, ನೀವೇನಾದರೂ ಕೇಳಿ ಅಂದಾಗ ಅನುಪಮ ಕೇಳ್ತಾಳೆ ಏನು ಕೇಳಿದ್ರು ಕೊಡ್ತೀರಾ, ಹಾಗಾದರೆ ನನ್ನ ಮಗ ಬೇಕು ತಂದು ಕೊಡಿ ಅವನಿಗೆ ಅಂದಾಗ ಸುರೇಶ್ ಅದು ಸಾಧ್ಯವಿಲ್ಲ ಅನ್ನೋ ರೀತಿ ನೋಡ್ತಾಯಿದ್ರೆ ನಿಮ್ಮ ಮಗನಿಗೆ ಶಿಕ್ಷೆ ಕೊಟ್ಟಿದ್ದೀರಲ್ಲ ಆ ಶಿಕ್ಷೆ ಸಾಕಾಗೋದಿಲ್ಲ, ಅವನಿಗೆ ನಾವು ಶಿಕ್ಷೆ ಕೊಟ್ಬಿಟ್ಟು ಸರಿ ದಾರಿಗೆ ತರ್ತೀವಿ, ಅದು ನಮಗೆ ಗೊತ್ತಿದೆ, ಇವನಿಗೆ ಪಾರ್ಟಿಗೆ ಹೋಗೋದು ನಿಲ್ಲಿಸ್ತೀನಿ ಅಂದ್ರಲ್ಲ, ನಿಲ್ಲಿಸ್ಬೇಡಿ, ಇನ್ನೂ ಇವನು ಪಾರ್ಟಿ ಮಾಡ್ಕೊಳ್ಳಿ, ಇನ್ನು 1 ವರ್ಷ ಈ AC ಕಾರು ಕ್ರೆಡಿಟ್ ಕಾರ್ಡು ಪಾರ್ಟಿ ಎಲ್ಲ ಮುಗಿಸ್ಕೊಳ್ಳಿ, ಇನ್ನು 1 ವರ್ಷದ ನಂತರ ಸರ್ಕಾರನೇ ಎಲ್ಲ ಕಿತ್ಕೊಳ್ಳುತ್ತೆ ಅವನ ಕಡೆಯಿಂದ, ನಾವು ನೋಡ್ಕೊಳ್ತೀವಿ, ಇದೆಲ್ಲ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಇಲ್ಲಿಂದ ಹೋಗ್ರಿ, ಈ ಡೀಲ್ ಕ್ಯಾನ್ಸಲ್ ಅಂಥೇಳಿ ಅನುಪಮ ಹೇಳಿದ್ರೆ ಕೋಪಗೊಂಡಂಥ ಸುರೇಶ್ ಮುಖ ನೋಡ್ತಾ ಇರ್ತಾನೆ. ಸ್ನೇಹಿತರೆ, ಅನುಪಮ ಧಾರಾವಾಹಿ ಇಂಥ ಅನೇಕ ರೋಚಕ ಸಂಗತಿಗಳೊಂದಿಗೆ ಸಾಗ್ತಾ ಇದೆ. ಇಂಥ ಎಲ್ಲ ಸಂಚಿಕೆಗಳನ್ನು ತಪ್ಪದೇ ಅಡ್ವಾನ್ಸ್ನಲ್ಲಿ ನೋಡಬೇಕು ಅಂತಂದರೆ ಈಗಲೇ MJ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂಥ ಹೊಸ ಮುಂಗಡ ಸಂಚಿಕೆಗಳ ನೋಟಿಫಿಕೇಷನನ್ನು ಯೂಟ್ಯೂಬ್ ನಿಮ್ಗೆ ಕಳಿಸ್ಕೊಡುತ್ತೆ. ವೀಡಿಯೋಗಳು ಇಷ್ಟವಾದ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಆ್ಯಂಡ್ ಲೈಕ್ ಮಾಡ್ತೀನಿ ಅಂತ ಭಾವಿಸ್ತಾ ಮುಂದಿನ ಮುಂಗಡ ಸಂಚಿಕೆಯಿಂದ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.